ನಮಸ್ಕಾರ ಫ್ರೆಂಡ್ಸ್, ಡಾಕ್ಟರ್ ಅನುಪಮಾ ಎಲ್ ಸುಧಾಂಶು ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೂದಲಿನ ಸಮಸ್ಯೆಗಳಿಗೆ ಹೇಗೆ ಆಯುರ್ವೇದಿಕ್ ಎಣ್ಣೆನ ಉಪಯೋಗಿಸೋದು, ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನೀವು ತಗೊಳ್ಬೇಕಾದ ಎಣ್ಣೆ ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆ 100 ml, ಅದಕ್ಕೆ 50 ml ಆಲ್ಮಂಡ್ ಎಣ್ಣೆ, ಬಾದಾಮಿ ಎಣ್ಣೆ ಪ್ಯೂರ್ ಸಿಗುತ್ತೆ, ಅದನ್ನು ತೊಗೊಳ್ಳಿ. ಮತ್ತು ಇದಕ್ಕೆ ಒಂದು ಡಿಕಾಕ್ಷನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಮುಖ್ಯವಾದ ಇಂಗ್ರೀಡಿಯೆಂಟು ತ್ರಿಫಲ ಚೂರ್ಣ ಸಿಗುತ್ತೆ. ಅದನ್ನು 1 ಲೋಟ ನೀರಿಗೆ 2 ಚಮಚ ತ್ರಿಫಲ ಚೂರ್ಣನ ಹಾಕಿ ಚೆನ್ನಾಗಿ ಕುದಿಸಿ ಅರ್ಧಕ್ಕೆ ಇಡಿಸ್ಕೊಳ್ಳಿ. ಆ ಡಿಕಾಕ್ಷನ್ನ ಶೋಧಿಸ್ಕೊಂಡು ಅದನ್ನು ಈ ಮಿಕ್ಸ್ ಮಾಡ್ಕೊಂಡಿರೋ ಎಣ್ಣೆಗೆ ಹಾಕಿಬಿಟ್ಟು ಒಲೆ ಮೇಲೆ ಕಾಯಕ್ಕಿಡಿ. ಶಬ್ದ ಹೋಗೋ ತನಕ ಅದನ್ನು ಕಾಯಿಸ್ಬಿಟ್ಟು ಫಿಲ್ಟ್ರ್ ಮಾಡಿ ಇಟ್ಕೊಳ್ಳಿ. ಅದು ರೂಮ್ ಟೆಂಪ್ರೇಚರಿಗೆ ಬಂದಮೇಲೆ ಅದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲು 5ರಿಂದ 10 ಆ್ಯಡ್ ಮಾಡಿ ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಮತ್ತು ತಲೆ ಸ್ನಾನ ಮಾಡೋ ಹಿಂದಿನ ದಿನ ಅದನ್ನು ಹಚ್ಕೊಂಡು ಚೆನ್ನಾಗಿ ಸ್ಕ್ಯಾಲ್ಪ್ಗೆಲ್ಲ ಮಸಾಜ್ ಮಾಡ್ಕೊಳ್ಳಿ. ಉಗುರು ಬೆಚ್ಚಗೆ ಮಾಡ್ಕೊಳ್ಳಿ ಎಣ್ಣೆನ, ಇಂಡೈರೆಕ್ಟ್ ಹೀಟು ಅಂತಂದರೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದರೊಳಗಡೆ ಒಂದು ಬಟ್ಲಲ್ಲಿ ಎಣ್ಣೆನಿಟ್ಟು ಬಿಸಿ ಮಾಡಿ ಆ ಎಣ್ಣೆನ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ರಾತ್ರಿ ಇಡೀ ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ತಲೆ ಸ್ನಾನ ಮಾಡಿ. ರಾತ್ರಿ ಇಡೀ ಬಿಡೋಕ್ಕಾಗಲ್ಲಪ್ಪ, ನಾವು ಎಣ್ಣೆ ಅಷ್ಟೊಂದು ಹಚ್ಕೊಂಡು ಇಟ್ಕೊಳ್ಳಲ್ಲ ಟೈಮು ಅಂತಂದರೆ ಬೆಳಿಗ್ಗೆ 1-2 ಅವರ್ಸು ಇಟ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡ್ಬೋದು ನೀವು. ಇದು ತ್ರಿಫಲ ಚೂರ್ಣ ಆ್ಯಡ್ ಮಾಡಿರೋದ್ರಿಂದ ಸ್ಪ್ಲಿಟ್ ಹೇರ್ಸು, ಕೂದಲು ಬೇಗ ಬೆಳ್ಳಗಾಗಿದ್ದರೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಇದ್ದರೆ ಅದಕ್ಕೂ ಸಹ ಈ ಎಣ್ಣೆ ಉಪಯೋಗ ಆಗುತ್ತೆ. ಈ ಎಣ್ಣೆನ ಎಣ್ಣೆ ಹೆಂಗೆ ಮಾಡೋದು ಅಂತ ತೋರಿಸ್ಬೇಕು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಅದು ಹೆಂಗೆ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಂತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಸುಧಾಂಶು ಆಯುರ್ವೇದ.